ಕಾಶಿಲಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗದ ಗುಂಡಿ ಒಡೆಯ ನಾನೆಂದು ಕೂಗಿ ಹಾಡು. ಅಜಂತ ಎಲ್ಲೋರನ ಬಾಳಲ್ಲಿ ಬೊಮ್ಮೆ ನೋಡು, ಬಾದಾಮಿ ಐಹೊಳೆಯ ಚಂದನ ತೂಕ ಮಾಡು. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ. ಕನ್ನಡ ಕಸ್ತೂರಿ ಕನ್ನಡ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟ ಚಾವಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿ ಗುರಿ ತೋರಿಸುವ ಬಂಡಿ. ಶುಭ ಸಂಜೆ ಎಲ್ರಿಗೂ ನಮಸ್ಕಾರ. ಏಪ್ರಿಲ್ ತಿಂಗಳಲ್ಲಿ 24ನೇ ತಾರೀಕು ಬಂತು ಅಂದರೆ ಕನ್ನಡಿಗರಿಗೆ ಒಂದು ಹಬ್ಬ, ರಾಜ್ಕುಮಾರ್ ಅವರ ಹುಟ್ಟುಹಬ್ಬ. ಆ ಹುಟ್ಟುಹಬ್ಬ ಬರೀ 24ಕ್ಕಲ್ಲ, ಈ 25ಕ್ಕೂ ಕಂಟಿನ್ಯೂ ಆಗ್ತಾ ಇದೆ. ಅದಕ್ಕೆಲ್ಲ ನೀವೆಲ್ಲ ಸೇರಿರೋದೇ ದೊಡ್ಡ ಸಾಕ್ಷಿ. ನಮ್ಮ ಕಲಾಭೂಮಿ ಸಹಯೋಗದೊಂದಿಗೆ ATM ತಂಡ, ATM ಅಂದರೆ ಏನು ಅಂತ ಲಾಸ್ಟ್ ಟೈಮ್ ಬಂದಾಗ ಹೇಳಿದ್ದೆ ನಾನು, ನೆನಪಿರ್ಬೋದು. ಸರ್ವ ಸಮಯದಲ್ಲೂ ಸಂಗೀತ, ಆಲ್ ಟೈಮ್ ಮ್ಯೂಸಿಕ್, ಆಯಿತಾ. ಈ ದಿನ ನಮ್ಮ ಕಾರ್ಯಕ್ರಮದ ಶೀರ್ಷಿಕೆ ನಾ ನಿನ್ನ ಮರೆಯಲಾರೆ. ಅಂದರೆ ಅಣ್ಣವ್ರನ್ನ ನಾವು ಮರೆಯಲ್ಲ, ನಮ್ಮನ್ನು ಅಣ್ಣವ್ರು ಮರೆಯಲ್ಲ. ಹೀಗಾಗಿ ನಾನಿನ್ನ ಮರೆಯಲಾರೆ ಅಂತ ಶೀರ್ಷಿಕೆ ಅಡಿ ಡಾಕ್ಟರ್ ರಾಜ್ಕುಮಾರ್ ಅವರ ಅಮರ ಮಧುರ ಗೀತೆಗಳ ಒಂದು ಮಧುರ ಸಂಜೆನ ನಾನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಇವು ಕಣ್ಣಿಗೂ ಕಿವಿಗೂ ಮುದ ನೀಡುವ ಒಂದು ವಿಭಿನ್ನ ಕಾರ್ಯಕ್ರಮ ಆಗುತ್ತೆ. ನಿಮ್ಮ ಮನಸ್ಸು ಸೂರೆಗೊಳ್ಳುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟೋ ತನಕ ಮೇಲು ಫಿಮೇಲು ಅಥವಾ ಮೇಲ್ ಫಿಮೇಲ್ ಸೋಲೋ ಈ ಥರ ಹಾಡ್ತಾ ಬಂದ್ವಿ. ಈಗ ಮುಂದಿನ 2 ಹಾಡುಗಳಲ್ಲಿ ಒಂದು ವಿಶೇಷತೆ ಇದೆ. ಮೊದಲನೇ ಹಾಡು ಮೇಲ್ ಡ್ಯುಯೆಟ್, ಇಬ್ಬರು ರಾಜ್ಕುಮಾರ್ ಮತ್ತು PB ಶ್ರೀನಿವಾಸ್ ಹಾಡೋಂಥ ಹಾಡು. ಈ ಶರೀರ ಅಂತ ಶರೀರ ಹಾಡಿರೋ ಹಾಡು, ಮತ್ತು ಜಾನಕಿ ಅವರು ಮತ್ತು P ಸುಶೀಲ್ ಅವರು ಹಾಡಿರೋ ಇನ್ನೊಂದು ಹಾಡು. 2 ಹಾಡುಗಳು. ಮೊದಲನೇ ಹಾಡು ಯಾವುದು ಇರ್ಬೋದು ಅಂತ ನೀವು ಗೆಸ್ ಮಾಡೋಕ್ಕಿಂತ ಮುಂಚೆ ನಾನು ಪ್ರಶ್ನೆ ರೂಪದಲ್ಲಿ ಕೇಳ್ತೀನಿ. ರಾಜ್ಕುಮಾರ್ ಮತ್ತು ಸರಿ ಪ್ರಶ್ನೆ ಕೇಳ್ಬಿಡ್ತೀನಿ ರೀ. ನಮ್ಮ ದೂರದರ್ಶನ್ ಇದೆಯಲ್ವಾ, ದೂರದರ್ಶನ, ಅದು ಬರೋಕ್ಕಿಂತ ಮುಂಚೆ ಬೇರೆ ಯಾವುದೋ ಪ್ರೈವೇಟ್ ಚಾನಲ್ ಇರಲಿಲ್ಲ. ದೂರದರ್ಶನದಲ್ಲಿ ಪ್ರಸಾರ ಆದಂತಹ ಮೊದಲ ಚಿತ್ರ ಯಾವುದು? ಅಂದರೆ ಫುಲ್ ಸಿನಿಮಾ ದೂರದರ್ಶನದಲ್ಲಿ. ಆವಾಗ ನಮ್ಮದಿನ್ನೂ ಕರ್ನಾಟಕದಲ್ಲಿ ಚಂದನ ಇರಲಿಲ್ಲ. ಶಂಕರ್ ಗುರು, ಯಾರಾದರೂ ಡೇಟ್ ಹೇಳಕ್ಕೆ ಚಾನ್ಸ್ ಇದೆಯಾ? ಡೇಟು ಇಯರು 1981 ನವಂಬರ್ 1. ನಮ್ಮ ಕನ್ನಡಿಗರಿಗೆ ರಾಜ್ಯೋತ್ಸವದ ಕೊಡುಗೆ ಅಂತ ಕೊಟ್ಟಿದ್ದು ಆ ಶಂಕರ್ ಗುರು ಚಿತ್ರ. ಅದು 1991. ಆಮೇಲೆ ಚಂದನಾಗಿ ನಮಗೇನೆ ಸ್ವತಂತ್ರವಾಗಿ ಕೊಟ್ಟರು. ಅದಕ್ಕೆ ಮುಂಚೆ ನಾವು ಬರೀ ರಿಲೇ ಮಾಡಬೇಕು, ಅಲ್ಲಿಂದ ಅಷ್ಟೇ ಇದ್ದಿದ್ದು. ಆ ಹಾಡು ಶಂಕರ್ ಗುರು ಚಿತ್ರದ ಹಾಡು, ನಾ ಬೆಂಕಿಯಂತೆ ನಾ ಗಾಳಿಯಂತೆ ಹಾಡು. ಇದನ್ನು ನಮ್ಮ ಪ್ರಸನ್ನ ಕುಲಕರ್ಣಿ ಮತ್ತು ಬಾಲಾಜಿಯವರು ಹಾಡ್ತಾರೆ. ಹಾಗೆ ಹುಲಿಯ ಹಾಲಿನ ಮೇವು ಆಸೆ ಹೇಳುವ ಆಸೆ, ಇದನ್ನು ಮೂಲವಾಗಿ ಹಾಡಿರೋದು ಸುಶೀಲಾ ಮತ್ತು ಜಾನಕಿಯವರು. ಅದನ್ನು ಅನಗ ಮತ್ತು ಸಹನವರು ನಿಮ್ಮ ಮುಂದೆ ಹಾಡ್ತಾರೆ. ಈ 2 ಹಾಡುಗಳು ಬ್ಯಾಕ್ ಟು ಬ್ಯಾಕ್ ನಿಮಗಾಗಿ. ಆಸೆ ಹೇಳುವ ಆಸೆಯಲ್ಲಿ ಡ್ಯುಯೆಟ್ ಜೊತೆಗೆ ಇನ್ನೊಂದು ವಾಯ್ಸು ಬರುತ್ತೆ. ಯಾರ್ದಿದೆ ಯಾರಿಗಾರು ಗೊತ್ತಾ? ಆಸೆ ಹೇಳುವ ಆಸೆಯಲ್ಲಿ ಇವರಿಬ್ಬರು ಡ್ಯುಯೆಟ್ ಜೊತೆಗೆ ಇನ್ನೊಂದು ವಾಯ್ಸು ಬರುತ್ತೆ. ರಾಜ್ಕುಮಾರ್ ಬರ್ತಾರೆ. ನಿಮಗೆ ನಂಬಲ್ಲ ಹೇಳಿದ್ರೆ, ಆ ಹಾಡು ಫುಲ್ ರೆಕಾರ್ಡ್ ಆದಮೇಲೆ ಅಣ್ಣವ್ರು ಹೇಳಿದ್ರಂತೆ, ಇದೇನಿದು ಇಬ್ಬರು ಹೆಣ್ಮಕ್ಳು ಹಾಡ್ಬಿಟ್ರೆ ಹೀರೋ ಕಾಣಲಿಲ್ಲ ಅಂದರೆ ಸ್ವಲ್ಪ ಬೋರ್ ಆಗಿಬಿಡುತ್ತೆ ಜನಕ್ಕೆ ನೋಡೋಕ್ಕೆ, ಏನಾರ ಸೇರಿಸಿ ಅಂದ್ರಂತೆ. ಅಣ್ಣ ಏನೇನು ಸೇರಿಸೋದು, ನಿಮ್ಮ ವಾಯ್ಸೇ ಸೇರಿಸ್ತೀವಿ ಅಂತ ಹೇಳ್ಬಿಟ್ಟು ನಿರ್ದೇಶಕರು ಲಿರಿಕ್ಸ್ ಉದಯ್ ಶಂಕರ್ ಕೈಯಲ್ಲಿ ಬರೆಸಿ ಮಧ್ಯದಲ್ಲಿ ಸೇರಿಸ್ತಾರೆ. ಸೊ ಅಬ್ಸರ್ವ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಏನು ಸೇರಿಸಿದ್ದಾರೆ ಅಂತ. ಆಗ್ಬೋದಾ? 2 ಹಾಡುಗಳು ಬ್ಯಾಕ್ ಟು ಬ್ಯಾಕ್ ನಿಮಗಾಗಿ. ಬೆಂಕಿಯಂತೆ ನಾ ಗಾಳಿಯಂತೆ ಈ ಜೋಡಿ ಮುಂದೆ ವೈರಿ ಉಳಿಯುವನೆ. ನಾ
ಬೆಂಕಿಯಂತೆ ನಾ ಗಾಳಿಯಂತೆ ಈ ಜೋಡಿ ಮುಂದೆ ವೈರಿ ಉಳಿಯುವನೆ. ಸೂರ್ಯ ಬಾನಿಂದ ಓಡಿ ಬಂದಂತೆ ನೀನು ಬಂದಾಗ ನನಗಾಯ್ತು. ಮಿಂಚು ಮೇಲಿಂದ ಜಾರಿ ಬಂದಂತೆ ನಿನ್ನ ಕಂಡಾಗ ನನಗಾಯ್ತು. ಒಂದೇ ಬಳ್ಳಿ ತಂದ ಜೋಡಿ ಹೂವು ನಾವು ಆ, ಒಂದೇ ಬಳ್ಳಿ ತಂದ ಜೋಡಿ ಹೂವು ನಾವು. ನಾ ಬೆಂಕಿಯಂತೆ ನಾ ಗಾಳಿಯಂತೆ ಈ ಜೋಡಿ ಮುಂದೆ ವೈರಿ ಉಳಿಯುವನೆ. ಸ್ನೇಹ ಕಂಡಾಗ ಪ್ರೀತಿ ಬಂದಾಗ ನಾವು ಹೂವಾಗಿ ಸೇರೋಣ. ದ್ವೇಷ ಕಂಡಾಗ ರೋಷ ಬಂದಾಗ ಜೋಡಿ ಹಾವಾಗಿ ಬೀಳೋಣ. ಸೋಲೋ ಮಾತೆ ಇಲ್ಲ ಹಾ ಗೆಲುವೇ ಇನ್ನು ಎಲ್ಲ. ಹೌದು, ಸೋಲೋ ಮಾತೆ ಇಲ್ಲ. ಗೆಲುವೇ ಇನ್ನು ಎಲ್ಲ. ಹಾ 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 ನಾ ಬೆಂಕಿಯಂತೆ ನಾ ಗಾಳಿಯಂತೆ ಈ ಜೋಡಿ ಮುಂದೆ ವೈರಿ ಉಳಿಯುವನೆ. ನೀ ಬೆಂಕಿಯಂತೆ ನೀ ಗಾಳಿಯಂತೆ ಈ ಜೋಡಿ ಮುಂದೆ ವೈರಿ ಉಳಿಯುವನೆ. ಥ್ಯಾಂಕ್ ಯು. ಥ್ಯಾಂಕ್ ಯು.